ಮದ್ದೂರು ತಾಲೂಕು ಭಾರತೀನಗರದಲ್ಲಿ ಆರೈಕೆ ಪಾಲಿಕ್ಲಿನಿಕ್ ಪ್ರಾರಂಭೋತ್ಸವದ ಅಂಗವಾಗಿ ನುರಿತ ವೈದ್ಯರಿಂದ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಶಾಸಕರಾದ ಕೆಎಂ ಉದಯ್, ಮಧುಜಿ ಮಾದೇಗೌಡ, ಮಲ್ಮೂರು ನಿರ್ದೇಶಕ ಎಸ್ಪಿ ಸ್ವಾಮಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ, ಹಳ್ಳಿಗಾಡಿನಲ್ಲಿ ಈ ಹಿಂದೆ ಇದ್ದಂತಹ ಆರೋಗ್ಯ ಇಂದು ಇಲ್ಲದಂತಾಗಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಿಂದಾಗಿ ಗ್ರಾಮೀಣ ಜನರ ಆರೋಗ್ಯ ಸಾಕಷ್ಟು ಕುಸಿತಗೊಳ್ಳುತ್ತಿದೆ ಎಂದರು. ರೈತಾಪಿ ಜನರು ಆರೋಗ್ಯದಿಂದ ಇದ್ದರೆ ಇಡೀ ದೇಶವೇ ಆರೋಗ್ಯವಾಗಿರಲು ಸಾಧ್ಯ. ಇದನ್ನು ಮನಗಂಡು ಮುಂದಿನ ದಿನಗಳಲ್ಲಿ ಆರೈಕೆ ಪಾಲಿಕ್ಲಿನಿಕ್ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಎಂದರು. ಇನ್ನು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರಾಣಕ್ಕೆ ಅಪಾಯ ಬಂದಂತಹ ಸಂದರ್ಭದಲ್ಲಿ ಬಂಗಾರ, ಆಸ್ತಿ, ಹಣ ಏನೂ ಬೇಡ, ಭಗವಂತ ಆರೋಗ್ಯ ಕೊಟ್ಟರೆ ಸಾಕು ಎನ್ನುವಂತಹ ಪರಿಸ್ಥಿತಿ ಎಲ್ಲರಲ್ಲೂ ಕಾಡುತ್ತದೆ. ಹಾಗಾಗಿ ಮನುಷ್ಯನಿಗೆ ಮುಖ್ಯವಾದದ್ದು ಆರೋಗ್ಯ. ಅದನ್ನು ಎಲ್ಲ ತಜ್ಞ ವೈದ್ಯರುಗಳು ಉಚಿತವಾಗಿ ನೀಡಲು ಆರೈಕೆ ಪಾಲಿಕ್ಲಿನಿಕ್ನಲ್ಲಿ ಮುಂದಾಗಿದ್ದಾರೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇನ್ನು ಗ್ರಾಮೀಣ ಜನರ ಆರೋಗ್ಯ ದೃಷ್ಟಿಯಿಂದ ನಡೆಸಲಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಕಂಡಿದೆ ಎಂದರು. ಇನ್ನು ಶಿಬಿರದಲ್ಲಿ ತಜ್ಞ ವೈದ್ಯರುಗಳಾದ ಮೂಳೆ ಹಾಗೂ ಕೀಲು ರೋಗ ತಜ್ಞರಾದ ಡಾಕ್ಟರ್ ರಾಹುಲ್, ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಬಿಎಂ ಮಾಧುರ್ಯ ಗೌರ್, ಡಾಕ್ಟರ್ ಎಸ್ಕೆ ಭಾರತಿ, ಗರ್ಭಿಣಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಎವಿ ವಸಂತಲಕ್ಷ್ಮಿ, ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಎಂಎ ಚಿರಾಗ್ ಅವರು ಭಾಗವಹಿಸಿ ತಪಾಸಣೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಭಾರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿ ರವಿಶಂಕರ್, ಆರೈಕೆ ಪಾಲಿಕ್ಲಿನಿಕ್ನ ಮಾಲೀಕರಾದ ಆಶಾ ಬೋರೇಗೌಡ, ಕೆಎಂದೊಡ್ಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ತಿಮೇಗೌಡ, ಪಿಡಿಒ ಎನ್ ಸುಧಾ, ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬೋರೇಗೌಡ, ಎಎಸ್ ರಾಜೀವ್, ರೈತ ಸಂಘದ ಮುಖಂಡ ಎಸಿ ಮಹೇಂದ್ರ, ಶರಣರ ಸಂಘಟನೆ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕಾಡಕೊತ್ನಳ್ಳಿ ನಂದೀಶ್, ಪತ್ರಕರ್ತ ಅಣ್ಣೂರ್ ಸತೀಶ್, ಕೆಟಿ ಸುರೇಶ್, ವಿನುಕುಮಾರ್, ಆರ್ ಸಿದ್ದಪ್ಪ, ಬಿ ಗಿರೀಶ್, ಕರಡ್ಕೆರೆ ಯೋಗೇಶ್ ಸೇರಿದಂತೆ ಹಲವರಿದ್ದರು.